ಕರಿಯರ್ ಸ್ಟಾರ್ಟಿಂಗ್ ಡೇಸಲ್ಲಿ. ಸೊ ಇದೆಲ್ಲವೂ ಅವ್ರ ಮೇಲೆ ಏನಾದರೂ ಪರಿಣಾಮ ಬೀರಿದೆಯಾ? ನೀವು ಅವಾಗಲೇ ಹೇಳ್ತಾ ಇದ್ರಿ ಇದರಲ್ಲಿ ಒಂದು ಡಿಸಾರ್ಡರ್ ಬಂದ್ಬಿಟ್ಟು ಚೈಲ್ಡ್ಹುಡ್ ಟ್ರೋಮಾ ಕೂಡ ಇರ್ಬೋದು ಅಂತ ಹೇಳ್ಬಿಟ್ಟು. ಇರ್ಬೋದು ಈ ಥರ ತುಂಬ ಕಷ್ಟಗಳನ್ನು ಅನುಭವಿಸಿದಾಗ ಓಕೆ ಅವ್ರಿಗೊಂದು ಇರ್ಬೋದು, ಅದು ಇಲ್ಲ ಅಂತ ಇಲ್ಲ. ಅದನ್ನ ದರ್ಶನ್ ಕೇಳಿದಾಗ್ಲೇ ಅವ್ರು ಹೇಳ್ಬಿಡ್ತಾರೆ. ಕೆಲವೊಬ್ಬರೆಲ್ಲ ಏನು ನೋಡೋಕ್ಕೆ ಆರಾಮ್ಸೆ ಬರ್ತಾರೆ ಕೌನ್ಸಿಲಿಂಗಿಗೆ. ಅವರು ಜಸ್ಟ್ ಆ ಚೈಲ್ಡ್ಹುಡ್ ಡೇಸ್ ದೇ ಸ್ಟಾರ್ಟ್ ಕ್ರೈಯಿಂಗ್ ಇಮಿಡಿಯೇಟ್ಲಿ. ವಿ ಕಾಂಟ್ ಅವ್ರನ್ನ ಸಮಾಧಾನ ಮಾಡ್ಸೋಕ್ಕೆ ಆಗಲ್ಲ, ಅಷ್ಟು ದೇ ವಿಲ್ ಬಿ ಕ್ರೈಯಿಂಗ್ ಔಟ್. ಓಕೆ, ಅದೆಲ್ಲ ಇರುತ್ತೆ ಅದು. ವಿ ಕಾನ್ ಸೇ ದಟ್ ಸೈಕಲಾಜಿಕಲಿ ಎಲ್ಲ ಕನೆಕ್ಟೆಡ್ ಇರ್ಬೋದು. ಅವ್ರ ಕಷ್ಟ ಅನುಭವಿಸಿದ್ದು, ಅವ್ರಿಗೆ ಇನ್ನೇನು ಚೈಲ್ಡ್ಹುಡ್ ಟ್ರಾಮಾ ಆಗಿದೆಯೋ, ಆಮೇಲೆ ಅವ್ರಿಗೆ ಶಿವರಾಮ್ ಎರೆಹುಳ ಗೊಬ್ಬರ ಬಿಸ್ನೆಸ್ ಮಾಡಿ ತಿಂಗಳಿಗೆ 2.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಆಪರ್ಚುನಿಟೀಸ್ ಎಲ್ಲ ಬೇಡ ಅಂತ ಅಂದಾಗ, ಮತ್ತೆ ಸಿಕ್ಕಿದಾಗ ಆ ರಿವೆಂಜ್ಗಳು, ಆ ನೆಗೆಟಿವ್, ಆ ಸ್ಟ್ರೆಸ್ಸು, ಆ ಒಂದು ಪಯಣದಲ್ಲಿ ವಾಟ್ ಆಲ್ ನೆಗೆಟಿವ್ ಪೀಪಲ್ ಈ ಹ್ಯಾಸ್ ಮೆಟ್, ವಾಟ್ ಆಲ್ ಪಾಸಿಟಿವ್ ಪೀಪಲ್ ಈ ಹ್ಯಾಸ್ ಮೆಟ್, ಅದೆಲ್ಲ ಕೌಂಟ್ ಆಗುತ್ತೆ. ಏನೆಲ್ಲ ಟ್ರಿಗರ್ ಆಯಿತು, ಚೈಲ್ಡ್ಹುಡ್ ಟ್ರಾಮಾಸು, ಏನು ಈ ವಾಸ್ ಗೋಯಿಂಗ್ ಥ್ರೂ, ಇದೆಲ್ಲನೂ ಇರುತ್ತೆ. ಇದೆಲ್ಲನೂ ದರ್ಶನವ್ರನ್ನ ಕೇಳಿದಾಗ್ಲೇ ಗೊತ್ತಾಗುತ್ತೆ. ಅಯ್ಯೋ ಕಂದ, ಇಷ್ಟು ಇಟ್ಕೊಂಡಿದ್ದೇನಪ್ಪ, ಯಾರ ಹತ್ರ ಆದರೂ ಹೇಳ್ಕೋಬಾರ್ದ ಅಂತಾನೆ ನಮಗೆ ಫೀಲ್ ಆಗುತ್ತೆ. ಇಷ್ಟು ನೋವಿದೆಯಾ, ಯು ವುಡ್ ಹ್ಯಾವ್ ಟೋಲ್ಡ್ ಟು ಸಮ್ವನ್. ಅದಕ್ಕೇನೆ ಹೇಳೋದು, ತುಂಬ ನೋವುಗಳಿದ್ದಾಗ ಒಬ್ರ ಹತ್ರ ಹೇಳ್ಕೊಬಿಡಿ. ನಾವು ಹೇಳ್ತೀವಿ ಜಸ್ಟ್ ಟೆಲ್ ದಟ್. ಯಾರ್ಯಾರ ಹತ್ರನೂ ಹೇಳ್ಕೊಳ್ಳೋದಲ್ಲ, ಅವ್ರು ಇನ್ನೊಂದು ಅದಕ್ಕೆ ಸೇರಿಸಿ ಮಸಾಲೆ ಮಾಡಿ ಹೇಳೋರ ಹತ್ರ ಎಲ್ಲ ಹೇಳ್ಬೇಡಿ. ಇಫ್ ಯು ಫೈಂಡ್ ದೇ ರೈಟ್ ಪೀಪಲ್ ಅಂತ. ಸೊ ಆ ರೀತಿ ರೈಟ್ ಪೀಪಲ್ ಅಂತಂದರೆ ಕೌನ್ಸಿಲರ್ಸ್. ನಿಮ್ಮನ್ನು ಜಡ್ಜೇ ಮಾಡಲ್ಲ ನಾವು. ವಿ ಟ್ರೀಟ್ ನಮ್ಮ ಮಕ್ಕಳ ಥರನೇ ನಾವು ಟ್ರೀಟ್ ಮಾಡೋದು ನಮ್ಮ ಪೇಷಂಟ್ಸ್ನ. ಓಕೆ, ಆ ರೀತಿ ಅಂತ ಬಂದಾಗ್ಲೇ ಇಲ್ಲಿ ನಮ್ಮ ಪ್ರಾಮುಖ್ಯತೆ ತುಂಬ ಹೆಚ್ಚಾಗುತ್ತೆ. ಕೌನ್ಸಿಲರ್ಸ್ ಇರ್ತಾರೆ, ಅವ್ರ ಹತ್ರ ನೀವು ಹೇಳ್ಕೋಬೋದು, ಸಮಾಧಾನ ಆಗುತ್ತೆ. ಅವ್ರು ನಿಮಗೆ ಎಜುಕೇಟ್ ಮಾಡ್ತಾರೆ, ನಿಮ್ಮ ಬ್ರೈನ್ನ ಕಾನ್ಫಿಗರ್ ಮಾಡ್ತಾರೆ. ಓಕೆ, ಡಿಸ್ಮ್ಯಾಂಟಲ್ ಮಾಡಿಬಿಟ್ಟು ಹಳೇ ಇದು ನೆಗೆಟಿವ್ ಥಾಟ್ಸ್ನೆಲ್ಲ ವಿ ಅಗೇನ್ ಕಾನ್ಫಿಗರ್ ವೆರಿ ನೈಸ್ಲಿ, ಹೆಲ್ದಿ ರೀಸ್ಟ್ರಕ್ಚರಿಂಗ್ ಆಗುತ್ತೆ. ಕಾಗ್ನಿಟಿವ್ ರೀಸ್ಟ್ರಕ್ಚರಿಂಗ್ ಅಂತ ಹೇಳ್ತೀವಿ. ಅದು CBT ಅಂತ ಇದೆ, ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ. ಅದರಲ್ಲಿ ಬರೋದೇನೆ ಫಸ್ಟ್ ಪಾಯಿಂಟ್, ಕಾಗ್ನಿಟಿವ್ ರೀಸ್ಟ್ರಕ್ಚರಿಂಗ್. ಆಯಿತಾ? ಅದಕ್ಕೇನೆಲ್ಲ ಬೇಕು ನೀಟಾಗಿ ವಿಲ್ ಟೇಕ್ ಕೇರ್. ದಿಸ್ ಇಸ್ ಯು ಪ್ರಾಕ್ಟೀಸ್, ಯು ವಿಲ್ ಬಿ ಡೂ ಅಂತ ನಾವು ಅಲ್ಲಿ ಹೇಳ್ತೀವಿ. ಸೊ ಹಂಗಾಗಿ ಇದರಲ್ಲಿ ನನಗೆ ಇದಿದೆ, ಸ್ಟ್ರಾಂಗ್ ಬಿಲೀಫ್ ಇದೆ. ಯು ವಾಸ್ ಗೋಯಿಂಗ್ ಟು ಸೋ ಮನಿ ಅನ್ಕೊಡ್ತೀನಿ ಆಗಿದೆ. ಅದು ಆಗಬೇಕು. ದರ್ಶನ್ಗೆ ಈಗಲೂ ಏನು ಕಾಲ ಮಿಂಚಿಲ್ಲ. ಅವರು ವಾಟ್ ಎವರ್ ಈಸ್ ಅಕ್ಯೂಸ್ಡ್ ಆರ್ ನಾಟ್ ಅಕ್ಯೂಸ್ಡ್, ವಿ ಆರ್ ನಾಟ್ ಇಯರ್ ಟು ಜಾರ್ಜ್. ವಾಟ್ ಎವರ್ ಹ್ಯಾಪನ್ಸ್, ಅವರು ಅಕ್ಯೂಸ್ಡ್ ಆಗಿ ಅಲ್ಲಿ ಹೋಗ್ತಾರೋ, ಅಕ್ಯೂಸ್ಡ್ ಆಗಿ ಈ ಕಡೆ ಬರ್ತಾರೋ, ಆ ಕಡೆ ಹೋಗ್ತಾರೋ, ಈ ಕಡೆ ಬರ್ತಾರೋ ಗೊತ್ತಿಲ್ಲ. ಯಾವ ಕಡೆ ಬಂದ್ರೂ ಕೌನ್ಸಿಲಿಂಗ್ ಆಗಬೇಕು. ಅವ್ರಿಗೆ ಪ್ರಾಪರ್ ಕೌನ್ಸಿಲಿಂಗ್ ಆಗಿ ಅವ್ರಿಗೆ ಚೆನ್ನಾಗಿ ಬ್ರೈನ್ನ ಕಾನ್ಫಿಗರ್ ಮಾಡಬೇಕು. ನಾವೆಲ್ಲರೂ ಸೇರಿಕೊಂಡು ಒಳ್ಳೆ ಪುಸ್ತಕಗಳು, ಒಳ್ಳೆ ಊಟ, ಒಳ್ಳೆ ಜನ, ಒಳ್ಳೆ ಮಾತು. ಅವರು ಬಂದು ಅಕಸ್ಮಾತು ಅಕ್ಯೂಸ್ಡ್ ಆಗಿ ಅಲ್ಲಿ ಹೋದ್ರು, ಅಕ್ಯೂಸ್ಡ್ ಆಗಿ ಇಲ್ಲಿ ಬಂದ್ರು ಸಹ ಏನೇನೋ ಅವ್ರ ಲೈಫಲ್ಲಿ ಆಗಿರೋದನ್ನೆಲ್ಲ ನಾವು ಅವ್ರ ಮುಂದೆನೇ ಹೇಳ್ತಾ ಇದ್ರೆ ಅವ್ರು ಇನ್ನೂ ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ಹರ್ಟ್ ಆಗುತ್ತೆ ಪ್ರತಿಯೊಬ್ಬರಿಗೂ. ಪರ್ಸನ್ ಟ್ರೈಂಗ್ ಟು ಫರ್ಗೆಟ್. ಓಕೆ, ಪರ್ಸನ್ ಟ್ರೈಂಗ್ ಟು ಫರ್ಗೆಟ್ ಸಮಥಿಂಗ್ ಆ್ಯಂಡ್ ಅಗೇನ್ ವಿ ಆರ್ ಪುಟಿಂಗ್ ಮೇ ಬಿ ಆಗ್ತಾನೆ ಸರಿ ಹೋಗ್ತಾ ಇರುತ್ತೆ, ಕಾನ್ಫಿಗರ್ ಆಗ್ತಾ ಇರುತ್ತೆ ಬ್ರೈನು. ಅದಕ್ಕೆ ಮತ್ತೆ ಹೋಗ್ಬಿಟ್ಟು ನಾವು ಇನ್ನೇನೋ ಥರ ಡಿಸ್ಮ್ಯಾಂಟಲ್ ಆಗಲ್ಲ. ಒಂದು ಕಾಮ್ ಆಗಿರೋ ಎನ್ವೈರ್ನಮೆಂಟ್ ಬೇಕಾಗುತ್ತೆ. ಓಕೆ, ಅವ್ರಿಗೆ ಒಂದು ಕಾಮ್ ಆಗಿರೋ ಒಂದು ಪೊಸಿಷನ್ಸು, ಮೈಂಡ್ಫುಲ್ನೆಸ್, ಮೆಡಿಟೇಷನ್ಸು, ಯೋಗ, ಒಳ್ಳೆ ಫುಡ್ ನೋಡಿ 80 to 20 ಇರಬೇಕು. 80 ಬಂದು ವೆಜ್ಜು, 20% ನಾನ್ ವೆಜ್ ಇರಬೇಕು. ನಾವೆಲ್ಲರಿಗೂ ನಾನು ಹೇಳೋದಿಷ್ಟೇ. ಆಮೇಲೆ ಪ್ಲೀಸ್ ಸ್ಟಿಕ್ ಟು ನಮ್ಮ ಒಂದು ಲೋಕಲ್ ಫುಡ್. ನಾವ್ಯಾಕೆ ಗೋಧಿ ಬೆಳೆಯಲ್ಲ? ಕರ್ನಾಟಕದಲ್ಲಿ ಗೋಧಿ ಹಾಕಿ ಬೆಳೆಯಲ್ಲ, ರಾಗಿ ಹಾಕಿ ಬೆಳಿತೀವಿ, ಪ್ಯಾಡಿ ಬೆಳಿತೀವಿ. ಆಮೇಲೆ ಜೋವರ್ ನಾರ್ತ್ ಕರ್ನಾಟಕದ ಕಡೆ ಜೋಳ ಬೆಳೀತಾರೆ. ಇಲ್ಲಿ ಯಾಕೆ ಗೋಧಿ ಬೆಳೆಯಲ್ಲ? ನಮ್ಮ ನೆಲಕ್ಕೆ, ನಮ್ಮ ವೆದರ್ಗೆ. ಹೌದು. ಓಕೆ, ನಾವು ಇಲ್ಲಾಕೆ ಡೆಲ್ಲಿಲಿ ಯಾಕೆ ಹುಟ್ಲಿಲ್ಲ, ಇಲ್ಲ ಹುಟ್ಟಿದ್ದೀವಿ. ಸೊ ಅದನ್ನೆಲ್ಲ ನೋಡ್ಕೊಂಡೇ ಹುಟ್ಟಿರ್ತೀವಿ. ಸೌತ್ ಇಂಡಿಯನ್ಸ್ ಅಂತಂದ್ರೆ ಈ ಥರ ಕಲರ್, ಸ್ಕಿನ್ ಕಲರ್ ಅಂತೆಲ್ಲ ಇರುತ್ತೆ. ಅಮೇರಿಕನ್ಸ್ ಅಂದರೆ ಅವ್ರು ಹಿಂಗಿರ್ತಾರೆ. ಅದೆಲ್ಲನೂ ಅವ್ರ ಫುಡ್ ಮೇಲೆ, ಆ ಎನ್ವೈರ್ನಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವೆಲ್ಲರೂ ನಾನು ಇಲ್ಲಿ ನೋಡ್ತಿರೋರ್ಗೆಲ್ಲ ಹೇಳು, ಪ್ಲೀಸ್ ಸ್ಟಿಕ್ ಟು ದ ಲೋಕಲ್ ಫುಡ್. ನಮ್ಮ ನೇಟಿವ್ ಫುಡ್ಗಳಿಗೆ ನಾವು ಸ್ಟಿಕ್ ಆಗಬೇಕು. ದಿನಕ್ಕೊಂದು ರಾಗಿ ಮುದ್ದೆ ತಿಂದರೆ ಸಾಕು. ಫುಡ್ ಆಲ್ಕಲೈನ್, ಫೈಬರ್ ರಿಚ್ ಫುಡ್, ಐರನ್ ರಿಚ್ ಫುಡ್.